ಡಿಪಾರ್ಟ್ಮೆಂಟ್ನವರು ಇವರು ಇಷ್ಟ ಬಂದಾಗ ನಡ್ಕೊತಾ ಇದ್ದಾರೆ. ಏನು ಇವರು ಪ್ರತಿದಿನ ಏನು ಇಲ್ಲಿ ಸ್ಟಾಪ್ ಕೊಡ್ತಾ ಇದ್ದು KSRTC ಬಸ್ ಒಂದು ಸಂದರ್ಭದಲ್ಲಿ ಒಂದು 4 ದಿನ ಸ್ಟಾಪ್ ಕೊಡೋದು, 4 ದಿನ ಕೊಡಂಗಿಲ್ಲ, ಈ ತರ ಆಟ ಆಡ್ತಾ ಇದ್ದಾರೆ. ಇದು ಯಾರ್ದು ಸರ್ಕಾರ? ನಾವು ಇನ್ನು ಎಲ್ಲಿದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಜನಗಳು ಎಲ್ಲಾರು ತಿಳ್ಕೊಳ್ಳೋದು ಏನಂತಂದ್ರೆ ಸರ್ಕಾರ ನಮ್ದು, ಅದು ಯಾವುದೇ ಪಕ್ಷದಿಂದ ಇರಲಿ ಸರ್ಕಾರ, ಅದು ಏನೇ ಆಗಿರಲಿ ಸರ್ಕಾರ ಪ್ರಜಾಪ್ರಭುತ್ವದು. ಪ್ರಜಾಪ್ರಭುತ್ವ ನಾವಿರುವಾಗ ನಾವೇ ಪ್ರಭುಗಳು. ಎಲ್ಲರೂ ನಾವು ಒಂದೊಂದು ಖಾತೆಗಳನ್ನ ನೇಮಿಸಿದ್ದೇವೆ ಹೊರತು ಇವರು ಸರಿಯಾದ ಟೈಮ್ಗೆ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ರೈತ ಸಂಘಟನೆ ಏನ್ ಮಾಡ್ಬೇಕಂದ್ರೆ ಇದೇ ತರ ಬೀದಿಗಿಳಿದು ತಿಳಿಸ್ತಿಲ್ಲ. ಇಲ್ಲಿ ತಂದ್ರೆ ಎಲ್ಲರಿಗೂ ಟೈಮಿಂಗ್ಸ್ ಸರಿಯಾಗಿ ಗೊತ್ತಿಲ್ಲ. ಒಂದು ಬಸ್ ಗೊತ್ತಿಲ್ಲ, 9 ಗಂಟೆ ಬಿಟ್ರೆ 10 ಗಂಟೆ ಒಳಗೆ ಕೊಡುತ್ತೆ. ಇಲ್ಲಿ ನಮ್ಮೂರಿಂದ ನಗರಕ್ಕೆ ಹೋಗೋ ಎಲ್ಲರಿಗೂ ತೊಂದರೆ ಆಯ್ತಾಯಿದೆ. ಒಂದು ಬಸ್ ಕೂಡ ಬರ್ತಿಲ್ಲ. ಅದಕ್ಕೆ ಇವಾಗ ನಗರದಿಂದ ನಮ್ಮೂರಿಗೊಂದು ರಿಟರ್ನ್ ಬೇಕು. ನಮ್ಮೂರಿಂದ ನಗರಕ್ಕೆ ತುಂಬಾ ಜನ ಹೋಗ್ತಿದ್ದಾರೆ. ಅವರೆಲ್ಲ ಗೇಟ್ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗುಂಡ್ಲುಪೇಟೆಯಿಂದ ಲಕ್ಕೂರು ಗ್ರಾಮದಲ್ಲಿ KSRTC ಬಸ್ಗಳ ನಿಲುಗಡೆ ಆಗ್ತಾ ಇಲ್ಲ. ಮೊದಲೊಂದ್ಸಲ ನಾವು ದೂರು ಕೊಟ್ಟಿದ್ವಿ, ಆದ್ರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪೊಲೀಸ್ ಇಲಾಖೆಯವರು ನಾವು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಅವ್ರ ಕೈಲೂ ಆಗ್ಲಿಲ್ಲ. ಆಗ್ಲೇ ಇದಕ್ಕೆ ನಾವು ಇವತ್ತು ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ. ನೋಡೋಣ ಇನ್ನು ಎಷ್ಟೊತ್ತು ಕಾಯಿಸ್ತಾರೋ, ಎಷ್ಟೊತ್ತು ಬರ್ತಾರೋ ಅವರು. ಮತ್ತೆ ಸರ್ ಒಂದು ನಿಮಿಷ ನಾವು ಮಾತಾಡ್ಬಿಡ್ತೇವೆ, ನೀವು ಉತ್ತರ ಕೊಡ್ರಿ. ದೀಪಕ್ ಬಂದಿದ್ವಲ್ಲ, ನಾವು ಬಂದಿದ್ದೀವಿ ತಾನೆ? ಹೌದು, ರಿಕ್ವೆಸ್ಟ್ ಕೊಟ್ಟು ಅದರಂತೆ ಬಸ್ ಬಿಡ್ತೀರಾ? ನಿಲ್ಸ್ತಾ ಇಲ್ಲ. ಯಾಕೆ ನಿಲ್ಸ್ತಾ ಇಲ್ಲ ಇವರು? ಎಲ್ಲಿ ನಿಲ್ಸಿರೋ ಇವತ್ತು ನೋಡಿ. ನಾನು ಒಂದ್ ನಿಮಿಷ ರೀ, ಅಲ್ಲಿ ನಿಮ್ ಕಡೆ ಸಿಬ್ಬಂದಿ ಅವರ ಬಸ್ ಸ್ಟ್ಯಾಂಡ್ ಒಳಗೆ ಕೂರ್ಸಿದ್ರು ಬೆಳಿಗ್ಗೆ. ಅವ್ರನ್ನ ಒಂದ್ ಬಸ್ ನಿಲ್ಸಿಲ್ಲ ಕೇಳಿ ಅವ್ರ. ಯಾಕೆ ನಾವು ಸುಳ್ಳು ಹೇಳ್ಬೇಕು ನಿಮ್ಗ? ನೀವ್ ಏನ್ ಪಡ್ರಿ ನಮ್ಗೆ ಏನಿಲ್ಲ. ಒಂದ್ ಬಸ್ ಬಿಡಕ್ಕಾಗಲ್ಲ. ಕಳ್ಸವ್ರನ್ನ ಇಲಾಖೆಯವ್ರನ್ನ ಆಟ ಆಡ್ತಾ ಇದಾರೆ ಇವ್ರಲ್ಲಿ. ಕೆಲಸ ಎಲ್ಲ ಬಂದು ಕೂತಿದ್ದಾರೆ ನಾವು ಇಲ್ಲಿ. ಕಳ್ಸವ್ರು ಎಲ್ಲರೂ ಇಲ್ಲಿ. ಊರೊಳಗೆ ಯಾಕೆ ಬಸ್ ಬಿಡಲ್ಲ ನೀವು? ನಕ್ಕೂರೊಳಗ ಈಗ ಇಲ್ಲಿಂದ ಅಲ್ಲಿಗೆಲ್ಲ ನಡೆಯಲ್ಲ. ನಾವೇ ಕೂಡಲು ಡಾಕ್ಟರ್ ಕಾಯಲ್ಲ ಅಂತಾರ ಬಂದರೆ ಹತ್ರ ಬಾಯ್ತಾರೆ ಮಾತ್ರ ಮೇಲೆ ಬೋರ್ಡ್ ಅವ್ರು ಹೇಳ್ದಂಗಿಲ್ಲ. ನಾವು ಇಲ್ಲಿ ಬೋಡಕ್ಕಾಗತ್ತ? ನೀವು ಹಾಕೊಂಡು ಇಟ್ಕೋದಾರು ಎಲ್ಲ ಕೂಗಲ್ಲಿ ಕಳ್ತಾಗಿ ಇಲ್ಲಿ ನೋಡಿ ಸರ್. ಇವ್ರು ಬಂದ ನಿಂತಾರೆ ಇವರು ಮಹಿಳೆಯರು ಕೋಟಿ ಬೋರ್ಡ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ಇಲ್ಲಿ ಎಲ್ಲ ವಾಹನಗಳು ನಿಂತು ಹೊರಡಬೇಕಾದ್ರೆ ಒಂದು ಬೋರ್ಡ್ ಹಾಕಿಸ್ಕೊಡ್ತೀವಿ. ನೀವು 2 ಕಡೆ ಬಗ್ಗೆ ಮಾಡ್ಕೊಡ್ತೀವಿ. ಅದೊಂದು ಆಮೇಲೆ ಈಗ ಸಾಯಂಕಾಲ ಮತ್ತೆ ಬೆಳಗ್ಗೆ ಎಲ್ಲಾ ಬಸ್ಸು ನಿಲ್ಲಿಸ್ಬೇಕು ಅಂತ ನೀವು ಬೇಡಿಕೆ ಖಂಡಿತ ನಮ್ಮ ಮೇಲಧಿಕಾರಿಗೆ ಹೇಳ್ಬೇಕು. ಖಂಡಿತ ಒಂದು ಒಬ್ಬನೇ ಡ್ರೈವರು, ಒಬ್ಬನೇ ನಿರ್ವಾಹಕ ಅಂತ ಕೆಲವು ಗಾಡಿ ಓಡಾಡ್ತಾರೆ. ಅವು ಕೆಲವಿದೆ, ಒಂದು 4-5 ಗಾಡಿ ಇರ್ಬೋದು. ಪೇಟೆಗೆ ಮನವಿ ಸಲ್ಲಿಸಕ್ಕೆ ಹೋಗಿದ್ದಾರೆ ನಮ್ಮ ರೈತರು. ಹೋಗುವ ಎಲ್ಲ ಬಸ್ಗಳನ್ನು ಲಕ್ಕೂರು ಗೇಟ್ನಲ್ಲಿ ನಿಲುಗಡೆ ಮಾಡಲಾಗುತ್ತದೆ. ಅದೇ ರೀತಿ ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗುವ ಎಲ್ಲ ಸಾಮಾನ್ಯ ವೇಗದೂತ ವಾಹನಗಳನ್ನು ನಿಲ್ಲಿಸಲಾಗುತ್ತದೆ. ವೇಗದೂತ ವಾಹನದಲ್ಲಿ ಓರ್ವ ಚಾಲಕ ಕಮ್ ನಿರ್ವಾಹಕ ಇರುವವರನ್ನು ಹೊರತುಪಡಿಸಿ ಎಲ್ಲ ಬಸ್ಗಳನ್ನು ನಿಲುಗಡೆ ಮಾಡಲಾಗುತ್ತದೆ. ನಿಮ್ ಸಿಬ್ಬಂದಿಗಳು ನಿಮ್ಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತಂದ್ರೆ ಯಾವ ತರ ಅದು ಆಡಳಿತ? 500 ಜನ ಇರ್ತಾರೆ. 500 ಜನದಲ್ಲಿ ಯಾರೋ ಒಬ್ಬ 499 ಜನನು ಮಾಡಿರ್ತಾರೆ. ಒಬ್ಬ ಮಾಡಲ್ಲ. ನಮಗೆ ಗೊತ್ತಾಗಬೇಕಲ್ವಾ ಯಾವ ವ್ಯಕ್ತಿ ಯಾರು. ಇವಾಗ ಸೈಕಲ್ ನಾಗ ನೀವು ಎಲ್ಲರಿಗೂ ಕರೆಸಿ ಇರುವಾಗ ಬರೋದ ಡ್ರೈವರ್ಗಳ ಪ್ರತಿಯೊಬ್ಬರಿಗೂ ನೀವು ಹೇಳ್ಬೇಕು ಸರ್. ಅದಕ್ಕೆ ನೀವು ದಯಮಾಡಿ ಯಾರು ಗೊತ್ತಾಯ್ತು ಅಂತ ಹೇಳಿ ಅಂತ ಹೇಳ್ತಾರೆ.